ಕಿರುತೆರೆಯ ಅತ್ಯಂತ ಜನಪ್ರಿಯ ಹಾಗೂ ವಿವಾದಾತ್ಮಕ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂಗಳದಲ್ಲಿ ದಿನಕ್ಕೊಂದು ಹೈ ವೋಲ್ಟೇಜ್ ಡ್ರಾಮಾಗಳು ನಡೀತಾ ಇವೆ. ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಡುವ ಮುನ್ನ ಸ್ಪರ್ಧಿಗಳಿಗೆ ನೀಡುವ ಅಗ್ನಿ ಪರೀಕ್ಷೆಯಲ್ಲಿ ನಡೆದ ವಿಚಿತ್ರ ಸನ್ನಿವೇಶವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹೌದು, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ರೋಶನಿ ಶಿವಪ್ರಕಾಶ್ ಗೌಡ ಅವರು ಆಗಮಿಸಿದ್ರು. ಇವರು ಮೂಲತಃ ಮಂಗಳೂರಿನ ಪುತ್ತೂರಿನವರು. ಪ್ರಸ್ತುತ ಮುಂಬೈನಲ್ಲಿ ಐಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಕಂಟೆಂಟ್ ಕ್ರಿಯೇಟರ್ ಹಾಗೆಯೇ ಡ್ಯಾನ್ಸರ್ ಕೂಡ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಚಂದನ್ ಶೆಟ್ಟಿಯವರ ರ್ಯಾಪ್ ಹಾಡಿಗೆ ರೋಶನಿ ಅವರು ಭರತನಾಟ್ಯ ಮಾಡುವ ಮೂಲಕ ಚಂದನ್ ಶೆಟ್ಟಿಯವರನ್ನ ಇಂಪ್ರೆಸ್ ಮಾಡಿ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ರು. ಆದರೆ ನಂತರ ಆಂಕರ್ ನಿರಂಜನ್ ದೇಶಪಾಂಡೆ ಅವರು ಕೇಳ್ತಾರೆ, ಮುಂದೆ ಯಾರು ನಿಮಗೆ ಕಮೆಂಟ್ ಕೊಡಬೇಕು ಅಂತ. ಅಂದರೆ ಜಡ್ಜ್ಗಳು ಯಾರು ನಿಮ್ಮ ಡಿಸಿಷನನ್ನು ಒಪ್ಪಿಕೊಳ್ಬೇಕು ಅಂತ. ಆಗ ರೋಶನಿ ಅವರು ನಡುವಲ್ಲಿ ಸುಂದರವಾಗಿ ಕುಳಿತಿರುವ ಮೇಡಮ್ ಕೊಡಬೇಕು ಅಂದರು. ಅದಕ್ಕೆ ಅವರ ಹೆಸರು ಹೇಳಿ ಎಂದು ಕೇಳಿದಾಗ ಹೆಸರು ಗೊತ್ತಾಗದೆ ಗೊಂದಲಕ್ಕೀಡಾಗಿದ್ದಾರೆ. ನಂತರ ನಟಿ ಶ್ರುತಿ ಅವರನ್ನ ತೋರಿಸಿ ಇವರು ಯಾರು ಅಂತ ನಟಿ ಸಂಗೀತ ಅವರು ಕೇಳ್ತಾರೆ. ಆದರೆ ಅವರ ಹೆಸರು ಕೂಡ ಸ್ಪರ್ಧಿಗೆ ಗೊತ್ತಿರುವುದಿಲ್ಲ. ಇದಕ್ಕೆ ನಟಿ ಶ್ರುತಿ, ನಮ್ಮ ಹೆಸರು ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ, ಬಿಗ್ ಬಾಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕಿತ್ತು, ಅವರಿಗೆ ಮಾತ್ರ ಇಲ್ಲಿ ಅವಕಾಶ ಎಂದು ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ದಾರೆ. ಇನ್ನು ನಟಿ ಸಂಗೀತ ಅವರು ಶೋ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಎಂದು ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ಕೊನೆಗೆ ವಿನಯ್ ಅವರು ಒನ್ ಮೋರ್ ಚಾನ್ಸ್ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ರೋಶನಿ ಅವರನ್ನ ಹೋಲ್ಡ್ನಲ್ಲಿ ಇಡಲಾಗಿದೆ. ಟ್ಯಾಲೆಂಟ್ ಇದ್ದು ರಿಜೆಕ್ಟ್ ಆಗುವವರು ಒಂದು ಕಡೆಯಾದರೆ, ಇಲ್ಲಿ ಜಡ್ಜ್ಗಳ ಹೆಸರು ತಿಳ್ಕೊಳ್ಳದೆ ಅವಕಾಶ ಕೈತಪ್ಪುವ ಭೀತಿಯಲ್ಲಿ ರೋಶನಿ ಅವರು ಸಿಲುಕಿಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.